ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಅಸ್ತ್ರ ಭಾರತದ ಯಾವುದು ಅಂತ ಹೇಳಿದ್ರೆ ಅಗ್ರಸ್ಥಾನದಲ್ಲಿ ಬ್ರಹ್ಮೋಸ್ ನಿಂತ್ಕೊಳ್ಳುತ್ತೆ. ಆದರೆ ಈಗ ಬ್ರಹ್ಮೋಸ್ ಹೊಸ ರೂಪದಲ್ಲಿ ಕಾಲಿಡ್ತಾ ಇದೆ. ಹಾಗೆ ಏನು ಅಂತ ನೋಡ್ತಾ ಹೋಗೋದಾದರೆ ಈ ರಕ್ಷಣಾ ಇಲಾಖೆಯಲ್ಲಿ, ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಾರ್ಪಾಡಿನೊಂದಿಗೆ ಬ್ರಹ್ಮೋಸ್ ಕಾಲಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬ್ರಹ್ಮೋಸ್ NG ಭಾರತದ ಹೊಸ ಮಾರಕಾಸ್ತ್ರ. ಇದು ಸುಧಾರಿತ ಮತ್ತು ಹೊಸ ತಲೆಮಾರಿನ ಆವೃತ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೌದು, ಮತ್ತಷ್ಟು ಸ್ಮಾರ್ಟ್ ಆಗಿ, ಮತ್ತಷ್ಟು ವೇಗವಾಗಿ, ಅಷ್ಟೇ ಭೀಕರವಾಗಿ ಸಿದ್ಧಗೊಳ್ತಾ ಇದೆ ಬ್ರಹ್ಮೋಸ್. ಹೌದು, ಈಗಾಗಲೇ ಉಲ್ಲೇಖ ಮಾಡಿದಂತೆ ರಕ್ಷಣಾ ವ್ಯವಸ್ಥೆ ಅಂದಾಗ ಅದಕ್ಕೆ ಆದಂಥ ಬಜೆಟನ್ನು ಇಡಬೇಕಾಗುತ್ತೆ. ರಕ್ಷಣಾ ವ್ಯವಸ್ಥೆ ಅಂದಾಗ ಅದಕ್ಕೆ ಆದಂಥ ತಂತ್ರಜ್ಞಾನಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಭಾರತದ ಸದ್ಯದ ಪರಿಸ್ಥಿತಿ ಅಂದಾಗ ನೆರೆಹೊರೆಯ ರಾಷ್ಟ್ರಗಳಲ್ಲಿರುವಂತಹ ಅಸಮಾಧಾನ, ಕಿಚ್ಚು ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಬಲಪಡಿಸಿಕೊಳ್ಳಲೇಬೇಕಾಗಿದೆ. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ನಿಲುವು ನಿರ್ಧಾರಗಳನ್ನು ಸರಿಯಾದ ಮಾರ್ಗದಲ್ಲಿ ಅನುಸರಿಸ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೊಸ ರೂಪದಲ್ಲಿ ಬ್ರಹ್ಮೋಸ್ ಕಾಣಸಿಗ್ತಾ ಇದೆ. ಮತ್ತಷ್ಟು ವೇಗದೊಂದಿಗೆ, ಮತ್ತಷ್ಟು ಚಾತುರ್ಯದೊಂದಿಗೆ, ಮತ್ತಷ್ಟು ಭೀಕರತೆಯೊಂದಿಗೆ ಬ್ರಹ್ಮೋಸ್ MG ಹಾಗಾದರೆ ಹೇಗಿದೆ? ಬ್ರಹ್ಮೋಸ್ಗೆ ಕುರಿತಂತಹ ಮತ್ತಷ್ಟು ಇಂಪಾರ್ಟೆಂಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಭಾರತದ ರಕ್ಷಣಾ ಶಕ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದು ಬ್ರಹ್ಮೋಸ್ ಕ್ಷಿಪಣಿ ಈಗ ಹೊಸ ಹೆಸರನ್ನು ಮಾಡಿದೆ. ಹೊಸ ರೀತಿಯಲ್ಲಿ ಅವತಾರವನ್ನು ತಾಳಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಭಾರತ ಮತ್ತು ರಷ್ಯಾದ ಜಂಟಿ ಸಹಯೋಗದಲ್ಲಿ ಬ್ರಹ್ಮೋಸ್ ನೆಕ್ಸ್ಟ್ ಜನರೇಷನ್ ಸಿದ್ಧವಾಗ್ತಾ ಇದೆ. ಭಾರತ ಮತ್ತು ರಷ್ಯಾದ ಸಹಯೋಗದಲ್ಲಿ ಬ್ರಹ್ಮೋಸ್ ಹಾಗಾದರೆ ಯಾವ ರೀತಿ ಸಿದ್ಧಗೊಳ್ತಾ ಇದೆ? ಈಗ ಬರ್ತಿರುವಂಥ ಬ್ರಹ್ಮೋಸ್ ಇನ್ನೂ ಎಷ್ಟು ನಿಖರವಾಗಿದೆ, ಎಷ್ಟು ಭೀಕರವಾಗಿದೆ, ಶತ್ರುಗಳ ಎದೆಯಲ್ಲಿ ಇನ್ನೆಷ್ಟು ನಡುಕವನ್ನು ಹುಟ್ಟಿಸಬಹುದು, ಯಾವ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ, ಈ ಬಾರಿ ಬರುವಂತಹ ಬ್ರಹ್ಮೋಸ್ನ ಗಾತ್ರ ಹೇಗಿರುತ್ತೆ, ಇದೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಶತ್ರುಗಳ ಪಾಲಿಗೆ ಇದು ಅಪಾಯಕಾರಿ ಅಸ್ತ್ರ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಜೊತೆಗೆ ಯುದ್ಧ ವಿಮಾನಗಳು, ಜಲನೌಕೆಗಳು, ಭೂಲಾಂಛರ್ಗಳಿಂದ ಅತ್ಯಂತ ಸುಲಭವಾಗಿ ಉಡಾಯಿಸಬಾದಂತಹ ಹೊಸ ಅಸ್ತ್ರ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬ್ರಹ್ಮೋಸ್ ಯಾವ ರೀತಿ ಸಿದ್ಧವಾಗಿದೆ ಅನ್ನೋದನ್ನು ಈ ಮೂಲಕ ನಾವು ನೋಡಬಹುದು. ಗಾತ್ರದಲ್ಲಿ ಇನ್ನೂ ಕಿರಿದು, ಅತಿ ವೇಗ ಮತ್ತು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂಥ ಭೀಕರತೆಯನ್ನು ಈಗ ಹೊಂದಿರುವಂಥದ್ದು. ಮೂಲ ಬ್ರಹ್ಮೋಸ್ ಕ್ಷಿಪಣಿಯ ಸುಧಾರಿತ ಮತ್ತು ಹೊಸ ತಲೆಮಾರಿನ ಆವೃತ್ತಿ ಅಂತ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಗಾತ್ರದಲ್ಲಿ ಸಣ್ಣದಾದರೂ ಕೂಡ ನೀವು ಗಮನಿಸಬಹುದು ಶತ್ರುಗಳ ಪಾಲಿಗೆ ಡೆಡ್ಲಿ ವೆಪನ್ ಆಗಿ ಬ್ರಹ್ಮೋಸ್ ತಯಾರಾಗ್ತಾ ಇದೆ. ಭಾರತದ ಮತ್ತು ರಷ್ಯಾದ ಜಂಟಿ ಸಹಯೋಗದಲ್ಲಿ ಸಿದ್ಧವಾಗ್ತಾ ಇದೆ ಈ ಹೊಸ ಅಸ್ತ್ರ. ಯುದ್ಧ ವಿಮಾನ, ನೌಕೆ, ಭೂಲಾಂಛರ್ಗಳಿಂದ ಉಡಾಯಿಸುವುದಕ್ಕೆ ಸುಲಭ ಸಾಧ್ಯವಾಗುವಂತಹ ತಂತ್ರಜ್ಞಾನದ ಅಳವಡಿಕೆಯನ್ನು ಮಾಡಲಾಗ್ತಾ ಇದೆ. ಶತ್ರುಗಳ ರಕ್ಷಣಾ ಕವಚವನ್ನು ಕ್ಷಣಾರ್ಧದಲ್ಲಿ ಭೇದಿಸುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ. ಹೌದು, ಈ ಹೊಸ ತಲೆಮಾರಿನ ಕ್ಷಿಪಣಿ ಭಾರತೀಯ ವಾಯುಸೇನೆಯ ಬಲವನ್ನು ಈ ಮೂಲಕ 100 ಪಟ್ಟು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಹೌದು, ಯಾಕಂದರೆ ಶತ್ರುಗಳ ರಾಡರ್ಗಳ ಕಣ್ಣು ತಪ್ಪಿಸಿ ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಗುರಿ ತಲುಪುವ ಲಿಟಲ್ ಡೈನಮಿಟ್ ಅಂತ ಇದನ್ನು ಕರೀತಾ ಇದ್ದಾರೆ. ಹೌದು, ಹಾಗಾದರೆ ಗಾತ್ರದಲ್ಲಿ ಸಣ್ಣದಿದೆ, ವೇಗ ಅತಿ ಚತುರ, ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತೆ ಅನ್ನೋದಾದರೆ ಅದರ ಭೀಕರತೆ ಎಷ್ಟಿರಬೇಡ. ಅಂದರೆ ಏನು ವಿಶೇಷತೆಯನ್ನು ಈ ಬ್ರಹ್ಮೋಸ್ ಹೊಂದಿದೆ, ಈ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಮೂಲ ಬ್ರಹ್ಮೋಸ್ಗಿಂತ ಇದು ಭಿನ್ನವಾಗಿದೆ. ಬ್ರಹ್ಮೋಸ್ ಅಂದ್ರೇ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಅಸ್ತ್ರ ಅಂತ ನಾವು ಕರಿತೀವಿ. ಬಟ್ ಇಲ್ಲಿ ಯಾವ ಮಾರ್ಪಾಡುಗಳನ್ನು ಮಾಡಲಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ತೂಕ, ಗಾತ್ರ, ವೇಗ ಇದೆಲ್ಲವನ್ನು ನೋಡ್ತಾ ಹೋಗೋಣ. ಬ್ರಹ್ಮೋಸ್ NG ಅತಿ ದೊಡ್ಡ ಶಕ್ತಿ ಅಂದರೆ ಅದರ ತೂಕ ಮತ್ತು ಗಾತ್ರ. ಮೂಲ ಬ್ರಹ್ಮೋಸ್ 3 ಟನ್ 3000 kg ತೂಕ ಹಾಗೂ 8.4 ಮೀಟರ್ ಉದ್ದ ಇದ್ದರೆ, ಹೊಸ NG ಆವೃತ್ತಿ ಅರ್ಧದಷ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ 1300ರಿಂದ 1500 kg ಅಂದರೆ 1.5 ಟನ್ 1.5 ಟನ್ ಮತ್ತು
6 ಮೀಟರ್ ಉದ್ದಕ್ಕೆ ಇಳಿಕೆಯಾಗಿದೆ. 8.4 ಮೀಟರ್ ಇತ್ತಲ್ಲ, ಇಲ್ಲಿ ಸುಧಾರಿತ ಬ್ರಹ್ಮೋಸ್ 6 ಮೀಟರ್ ಉದ್ದಕ್ಕೆ ಸೀಮಿತ ಆಗಿದೆ, ಅಂದರೆ ಇಳಿಕೆಯಾಗಿದೆ. ಗಾತ್ರ ಚಿಕ್ಕದಾದರೂ ವೇಗದಲ್ಲಿ ಯಾವುದೇ ರಾಜಿ ಇಲ್ಲದೆ ಶಬ್ದಕ್ಕಿಂತ 3.5 ಪಟ್ಟು ವೇಗದಲ್ಲಿ ಧಾವಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅಂದರೆ ಇದರ ವೇಗ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವಿದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬ್ರಹ್ಮೋಸ್ನ ವೇಗ ಮತ್ತು ಆ ಚತುರತೆ ಬರಬೇಕು ಅನ್ನೋದಾದರೆ ತೂಕದಲ್ಲಿ ಇಳಿಕೆಯನ್ನು ಮಾಡಿದ್ದಾರೆ ಮತ್ತು ಗಾತ್ರದಲ್ಲೂ ಕೂಡ ಇಳಿಕೆ ಆಗಿರುವಂಥದ್ದು. ಸೊ 8.4 ಮೀಟ್ರ್ ಉದ್ದ ಇತ್ತು ಮೂಲ ಬ್ರಹ್ಮೋಸ್, ಈಗ 6 ಮೀಟ್ರ್ ಉದ್ದಕ್ಕೆ ಇಳಿಕೆ ಆಗಿದೆ. 3000 kg ಇತ್ತು, ಈಗ 1300ರಿಂದ 1500 kg. ಇದರ ಜೊತೆಗೆ ಶತ್ರು ಪಡೆಗೆ ಚೇತರಿಸಿಕೊಳ್ಳಲು ಸಮಯನೇ ಕೊಡೋದಿಲ್ಲ. ಅತ್ಯಾಧುನಿಕ GPS ಮತ್ತು ಸುಧಾರಿತ ನ್ಯಾವಿಗೇಷನ್ ಸಿಸ್ಟಮನ್ನು ಹೊಂದಿದೆ ಈ ಸೂಪರ್ ಸಾನಿಕ್ ಕ್ಷಿಪಣಿ. ಸಣ್ಣ ಗಾತ್ರ ಮತ್ತು ಭೀಕರ ವೇಗದ ಕಾರಣ ಶತ್ರುಗಳ ರಾಡರ್ಗಳಿಗೆ ಪತ್ತೆ ಹಚ್ಚೋದು ಸಂಪೂರ್ಣ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಭಾರತ ಮಾಡಿಕೊಂಡಿದೆ, ರಕ್ಷಣಾ ಇಲಾಖೆ ಮಾಡಿಕೊಂಡಿದೆ. ಅದರಲ್ಲಿ ನೀವು ಗಮನಿಸ್ಬೋದು, ಸುಧಾರಿತ ಬ್ರಹ್ಮೋಸ್ ಇರ್ಬೋದು, ತೇಜಸ್ಗೆ ಯಾವ ರೀತಿ ಈ ಮೂಲಕ ಬಲ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಇಂಥ ಮಾರ್ಪಾಡುಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ರಕ್ಷಣಾ ಇಲಾಖೆಗೆ ಅಂತ ವಿಶೇಷವಾಗಿ ಬಜೆಟನ್ನು ದೊಡ್ಡ ಮಟ್ಟದಲ್ಲಿ ಇಡ್ತಾರೆ ಅನ್ನೋದಾದರೆ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಳಾಗತ್ತೆ ಅಂತ. ಬಟ್ ಬ್ರಹ್ಮೋಸ್ ವಿಚಾರಕ್ಕೆ ಬರೋದಾದರೆ ನೀವು ಗಮನಿಸ್ತಾ ಇದ್ದೀರಿ, ಭಾರತ ಮತ್ತು ರಷ್ಯಾ ನಡುವಿನ ಒಂದು ಫಲಶ್ರುತಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಬ್ರಹ್ಮೋಸ್ ಈ ರೀತಿ ಮಾರ್ಪಾಡಾಗಿದೆಯಲ್ಲ, ಇದು ತೇಜಸ್ಗೆ ಒಂದು ರೀತಿ ಬಲ ಸಿಕ್ಕಂಗಾಗಿದೆ. ಸೊ ಇದು ಬಹಳ ಮುಖ್ಯವಾದಂಥ ವಿಚಾರ. ಗಾತ್ರದಲ್ಲಿ ಬದಲಾವಣೆ, ವೇಗದಲ್ಲಿ ಅತಿ ಚತುರ ಮತ್ತು ಉದ್ದ ಅಳತೆ ಅಂದ ಸಂದರ್ಭದಲ್ಲಿ ಅಲ್ಲೂ ಕೂಡ ಇಳಿಕೆ ಆಗಿರುವಂಥದ್ದು. ಸೊ ಹಾಗಾಗಿ ರಾಡರ್ನ ದೃಷ್ಟಿಯನ್ನು ತಪ್ಪಿಸಿ ಯಾವುದೇ ರೀತಿಯ ಗುರಿಯನ್ನು ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಬ್ರಹ್ಮೋಸ್ ಏನಿದೆ, ಇದು ತೇಜಸ್ಗೆ ಬಲವನ್ನು ಕೊಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಇದುವರೆಗೂ ಕೂಡ ಭಾರವಾದ ಮೂಲ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊತ್ತೊಯ್ಯೋದಕ್ಕೆ ಸುಖೋಯ್ 30 ಅಂತಹ ಬೃಹತ್ ಯುದ್ಧ ವಿಮಾನಗಳೇ ಬೇಕಾಗಿತ್ತು. ಬ್ರಹ್ಮೋಸ್ ಭಾರತದ ಶಕ್ತಿಯೇ, ಬಟ್ ಈ ಹಿಂದೆ ಇದ್ದಂತಹ ಬ್ರಹ್ಮೋಸ್ ಒಂದು ಸ್ವಲ್ಪ ಮಟ್ಟಿಗೆ ಬರ್ಡನನ್ನು ಎಷ್ಟರ ಮಟ್ಟಿಗೆ ಉಂಟು ಮಾಡಿತ್ತು ಅನ್ನೋದಕ್ಕೊಂದು ಎಕ್ಸಾಂಪಲ್ಲು. ಅಂದರೆ ಭಾರವಾದ ಮೂಲ ಬ್ರಹ್ಮೋಸ್ ಕ್ಷಿಪಣಿಯನ್ನು ಹೊತ್ತೊಯ್ಯೋದಕ್ಕೆ ಸುಖೋಯ್ 30 ಅಂತಹ ದೊಡ್ಡ ಬೃಹತ್ ಗಾತ್ರದ ಯುದ್ಧ ವಿಮಾನಗಳೇ ಬೇಕಾಗಿತ್ತು. ಆದರೆ ಈಗ ಹಗುರವಾದಂತಹ ಬ್ರಹ್ಮೋಸ್ NG ಆವೃತ್ತಿ ಭಾರತದ ಸ್ವದೇಶಿ ತೇಜಸ್ ಲಘು ಯುದ್ಧ ವಿಮಾನಕ್ಕೆ ಲಭ್ಯವಾಗ್ತಾ ಇದೆ. ತೇಜಸ್ ಮಾರ್ಕ್ 2 ವಿಮಾನಗಳ ಕ್ಷಮತೆಯನ್ನು ಭಾರೀ ಮಟ್ಟದಲ್ಲಿ ಇದು ಹೆಚ್ಚಿಸುತ್ತೆ. ತೂಕ ಕಡಿಮೆ ಆಗಿರೋ ಕಾರಣ ಒಂದೇ ಯುದ್ಧ ವಿಮಾನದಲ್ಲಿ ಒಂದಕ್ಕಿಂತ ಹೆಚ್ಚು, ಅಂದರೆ ಅಪ್ರಾಕ್ಸಿಮೇಟ್ಲಿ 2ರಿಂದ 3 ಅಂದ್ಕೋಬೋದು, ಈ ಕ್ಷಿಪಣಿಗಳನ್ನು ಹೊತ್ತೊಯ್ದು ಶತ್ರುಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ತೂಕದಲ್ಲಿ ಬಹಳ ಕಡಿಮೆ ಆಗಿದೆ ನೋಡಿ. 3000 kg ಇತ್ತು, ಈಗ 1300ರಿಂದ 1500 kg ಅಂದಾಗ ಡೆಫಿನೆಟ್ಲಿ ದಾಳಿ ಸಾಮರ್ಥ್ಯಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇದು ತೇಜಸ್ಗೊಂದು ರೀತಿ ಬಲ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಶತ್ರು ಪಾಳೆಯವನ್ನು ನಡುಗಿಸುವಂತಹ ನಿಖರತೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಈಗ ಯಾವುದೇ ಯುದ್ಧ ವಿಮಾನ, ಕ್ಷಿಪಣಿಗಳು ಅಂತ ನಾವು ನೋಡಬೇಕಾದ್ರೆ ಪ್ರತಿ ಬಾರಿ ಕೂಡ ಮಾರ್ಪಾಡುಗಳಾಗ್ತವೆ. ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಲಾಗತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಆಗುತ್ತೆ, ಯಾವ ನಿಖರತೆಯನ್ನು ಹೊಂದಿರುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ಆಯಾಮದಲ್ಲಿ ಈಗ ಬ್ರಹ್ಮೋಸ್ NG ಯಾವ ರೀತಿ ಸಿದ್ಧವಾಗಿದೆ ನೋಡಿ. ಬ್ರಹ್ಮೋಸ್ NG ಕೇವಲ ಭೀಕರ ವೇಗವನ್ನು ಹೊಂದಿರೋದು ಮಾತ್ರ ಅಲ್ಲ, ಅದ್ಭುತವಾದಂತಹ ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ಶತ್ರುಗಳ ಕಮಾಂಡ್ ಸೆಂಟರನ್ನು ಉಡೀಸ್ ಮಾಡುತ್ತೆ. ಅಂದರೆ ಟಾರ್ಗೆಟ್ನ ಅಕ್ಯುರೇಟಾಗಿ ರೀಚ್ ಆಗುತ್ತೆ ಅಂತ ಹೇಳಿ. ಸೊ ಗುರಿ ಸ್ಪಷ್ಟವಾಗಿದ್ದರೆ ಗುರಿಯನ್ನು ತಲುಪೋದಕ್ಕೆ ಬ್ರಹ್ಮೋಸ್ NG ಇಸ್ ಎಕ್ಸಲೆಂಟ್ ಅಂತ. 2016ರಲ್ಲಿ ಭಾರತವು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ MTCR ಅಂತ ಹೇಳಿ, MTCR ಸೇರಿದ ನಂತರ ಈ ಕ್ಷಿಪಣಿಯ ದಾಳಿಯ ವ್ಯಾಪ್ತಿ ಹೆಚ್ಚಾಗಿದೆ. 400ರಿಂದ 450 ಕಿಲೋಮೀಟರ್ ದೂರದಲ್ಲಿರುವ 400ರಿಂದ 450 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರುಗಳ ಯುದ್ಧ ನೌಕೆಗಳು, ವಾಯುನೆಲೆಗಳು, ರಾಡರ್ ಕೇಂದ್ರಗಳು,
ಕಮಾಂಡ್ ಸೆಂಟರ್ಗಳನ್ನು ನಿಖರವಾಗಿ ಬೆನ್ನಟ್ಟಿ ಧ್ವಂಸ ಮಾಡುವಂಥ ಶಕ್ತಿ ಹೊಂದಿದೆ. ಸುಧಾರಿತ ಕಾಂಪ್ಯಾಕ್ಟ್ ಸ್ಪಿಕಾ ಹಾಗೆಯೇ ಟರ್ಮಿನಲ್ ಮ್ಯಾನ್ಯುವರ್ ತಂತ್ರಜ್ಞಾನದ ನೆರವಿನೊಂದಿಗೆ ಶತ್ರುಗಳ ರಕ್ಷಣಾ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸಿ ಎಂತಹ ಸಂಕೀರ್ಣ ಹಾದಿಯನ್ನು ಕೂಡ ಕ್ರಮಿಸಬಲ್ಲಂತಹ ಈ ಕ್ಷಿಪಣಿ ಶತ್ರುಗಳ ಪಾಲಿಗೆ ನಿಜಕ್ಕೂ ಕೂಡ ಮೃತ್ಯು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಒಂದು ರಕ್ಷಣಾ ವ್ಯವಸ್ಥೆ ಅಂದಾಗ, ರಕ್ಷಣಾ ಇಲಾಖೆ ಅಂದಾಗ ಕೇವಲ ದೇಶದ ರಕ್ಷಣೆಗಳಿಗೆ ಯುದ್ಧ ವಿಮಾನಗಳನ್ನು, ಕ್ಷಿಪಣಿಗಳನ್ನು, ಯುದ್ಧ ಸಾಮಗ್ರಿಗಳನ್ನು ಹೆಚ್ಚಿಸಿಕೊಳ್ಳಲಾಗತ್ತೆ ಅಂತ ನಾವು ಭಾವಿಸಿದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಒಂದು ದೇಶದ ಯುದ್ಧ ಸಾಮರ್ಥ್ಯವನ್ನು ಇನ್ನೊಂದು ದೇಶ ಗಮನಿಸ್ತಾ ಇರುತ್ತೆ. ಆ ಯುದ್ಧ ಸಾಮಗ್ರಿಗಳು, ಅದು ವಿಮಾನವೇ ಆಗಿರ್ಬೋದು, ಯುದ್ಧದ ಸಾಮಗ್ರಿಗಳೇ ಆಗಿರ್ಬೋದು, ಯಾವ ರೀತಿ ಬಳಕೆ ಮಾಡ್ತಾರೆ, ಯಾವ ರೀತಿ ತಯಾರಿ ಮಾಡ್ತಾರೆ ಅನ್ನೋದನ್ನು ಇತರ ರಾಷ್ಟ್ರಗಳು ಗಮನಿಸ್ತಾ ಇರ್ತಾರೆ. ಅದು ನೀವು ಗಮನಿಸ್ಬೋದು ಯಾವ ರೀತಿ ಆರ್ಥಿಕ ಚೇತರಿಕೆಯನ್ನು ಕೊಡುತ್ತೆ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ವಿಶ್ವ ಮಾರುಕಟ್ಟೆಯಲ್ಲಿ ಬ್ರಹ್ಮೋಸ್ನ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತ. ಭಾರತ ರಕ್ಷಣಾ ಇಲಾಖೆಯಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಮಾರ್ಪಾಡುಗಳನ್ನು, ನಿರ್ಧಾರಗಳನ್ನು ಇತರ ರಾಷ್ಟ್ರಗಳು ಗಮನಿಸ್ತಾ ಇರ್ತವೆ. ಭಾರತ ಈಗಾಗಲೇ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡುವ ಮೂಲಕ ಹೊಸ ಇತಿಹಾಸವನ್ನೇ ಬರೆದುಬಿಟ್ಟಿದೆ. ಈಗ ಬ್ರಹ್ಮೋಸ್ NG ಆವೃತ್ತಿ ವಿಶ್ವ ಮಾರುಕಟ್ಟೆಯಲ್ಲಿ ಭಾರಿ ಸಂಚಲನವನ್ನು ಮೂಡಿಸೋದಕ್ಕೆ ಸಿದ್ಧವಾಗಿದೆ. ಲಘು ತೂಕ ಹೊಂದಿರುವ ಕಾರಣ ವಿದೇಶಿ ಯುದ್ಧ ವಿಮಾನಗಳಿಗೆ ಈ ಕ್ಷಿಪಣಿ ಸುಲಭವಾಗಿ ಹೊಂದಿಕೊಳ್ಳುತ್ತೆ. ಜಗತ್ತಿನ ಹಲವು ದೇಶಗಳು ಇದನ್ನು ಖರೀದಿಸೋದಕ್ಕೆ ತೀವ್ರ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾವೆ. ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ $100 ಕೋಟಿ ಆದಾಯ ತಂದುಕೊಡಲಿರುವ ಈ ಯೋಜನೆಗೆ ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆ ವೇಗವಾಗಿ ವಿನ್ಯಾಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾ ಇದೆ. ಹೌದು, ಆರ್ಥಿಕವಾಗೂ ಕೂಡ ಬ್ರಹ್ಮೋಸ್ ಯಾವ ರೀತಿ ಬಲವನ್ನು ತುಂಬುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ.